ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಮದ್ವೆ ಆದ್ರೆ ಸಾಕು ತಂದೆ ತಾಯಿಗಳನ್ನ ದೂರ ಮಾಡ್ತಾರೆ, ಆಶ್ರಮಗಳಿಗೆ ಹಾಕ್ತಾರೆ, ಸರಿ ನಡೆಸ್ಕೊಳಲ್ಲ. ನೀವು ತಾಯಿಗೆ ದೇವಾಲಯನ ಕಟ್ಬಿಟ್ಟಿದೀರಾ. ಅದೇ ಸತ್ಯ ರೀ. ಹಾ. ಅದು ನೋಡ್ರಿ, ಇನ್ನೊಂದು ಹೇಳ್ತೀನಿ, ಮಾಕೆ ಖದ್ಮಂಕೆ ನೀಚೆ ಜನ್ನತ್ ಹೈ. ಹ್ಮ್ ತಾಯಿಯ ಹ್ಮ್ ಹೆಜ್ಜೆ ಪಾದಗಳ ಅಡಿಲೇ ಸ್ವರ್ಗ ಇರೋದು. ಹ್ಮ್ ಅವರ ಹೆಜ್ಜೆಗಳಲ್ಲೇನೆ ಹೆಜ್ಜೆಯನ್ನು ಗುರ್ತದೆ ಸ್ವರ್ಗ. ನಮ್ಗೆ ಹ್ಮ್. ಸ್ವರ್ಗದ ದಾರಿ ಇರು. ಹ್ಮ್. ಅಷ್ಟು ಶ್ರೇಷ್ಠ ಅವರು. ಲೀಲಮ್ನವ್ರು ಬದುಕಿದ್ದಾಗ ನಿಮ್ಗೆ ಏನಾದ್ರು ಒಂದು ಕಿವಿ ಮಾತು ಹೇಳಿದ್ದು ಏನಾದ್ರು ಇದ್ರೆ ಅದನ್ನ ಯಾವತ್ತೂ ಮರೆಯೋದಿಲ್ಲ, ಶಾಶ್ವತ ಅನ್ನೋದು ಯಾವ್ದಾದ್ರು ಇದೆಯಾ? ಅಯ್ಯೋ, ಅವ್ರು ಹೇಳಿದ್ದಿಷ್ಟೇ, ನನಗೆ ವಯಸ್ಸಾಗಿಲ್ಲ ಅಂತ ವಿದ್ಯೆ ಸಂಪಾದನೆ ಮಾಡ್ಬೇಕು, ಸಾವಿಲ್ಲ ಅಂತ ಹಣ ಸಂಪಾದನೆ ಮಾಡ್ಬೇಕು. ಇದು ಇಂಟರ್ನ್ಯಾಷನಲ್ ಲೆವೆಲ್ ಮಾತು. ಕೃಷಿ, ನಿಮ್ಮ ತೋಟ ಅದೆಲ್ಲ ನೋಡ್ತಾ ಇದ್ರೆ ನೋಡಿ, ಅಷ್ಟೇ ಜಾಗದಲ್ಲಿ ನೆರಳಲ್ಲಿ ಬೀನ್ಸ್ ಬರಲ್ಲ, ಬೀನ್ಸ್ ಬೆಳೆದ್ವಿ ನೋಡ್ರಿ. ಇಲ್ಲ ಇನ್ನೊಂದ್ 2-3 ಸಾವಿರಕ್ಕೆ ಮಾರಿದ್ವಿ. ಹೌದಾ? ಅಂದ್ರೆ ಅಸಾಧ್ಯ ಸಾಧ್ಯ ಮಾಡ್ಕೋಬೇಕು, ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಇವತ್ತಿನ ಕಾಲದಲ್ಲಿ ಅದೇ ಹೇಳದ್ನಲ್ಲ, ಯಾರಗ್ ಬೇಕು ಗುರು ಈ ಕೃಷಿ ಜೀವನ ಎಲ್ಲ ಅಂತಾರೆ. ಅನ್ಬಾರ್ದು, ಮಾಡು, ತಾನಾಗೆ ಆಗತ್ತೆ. ನೋಡಿ, ಮೂಸಂಬಿ ಬೆಳೆದಿದೀವಿ ನೋಡಿ, ಮೂಸಂಬಿ ಬರ್ತಾ ಇದೆ ನೋಡಿ. ಒಂಥರ ಈ ಮಗು ತರ ಕೇರ್ ಮಾಡಿದಿರಿ ಸರ್ ಪ್ರತಿ ಗಿಡಗಳ. ಹೌದು, ಇವ್ರಿ ಬರ್ಬೇಕು, ಚೆನ್ನಾಗಾಗ್ಬೇಕು. ತುಂಬಾ ಒದ್ದಾಟ ಅಮ್ಮವರು, ತುಂಬಾ ಒದ್ದಾಡೋರು. ಬೆಳೆ ಚೆನ್ನಾಗಾಗ್ಬೇಕು, ತುಂಬಾ ಒದ್ದಾಡೋರು. ಸೊ ಅವ್ರಿಗೆ ಇದೇನೆ ನಾವು ಪ್ಲಾನ್ ಮಾಡಿದ್. ಯಾಕೆ ಮಾಡಿದ್ವಿ ಇದಂದ್ರೆ, ಎಲ್ಲಾರು ಮೊದ್ಲು ನಾವು ಪ್ಲೈನ್ ಆಗಿ ಇಟ್ಟಿದ್ವಿ ಅಲ್ಲ, ಇದೆಲ್ಲ ಕಟ್ಟಕ್ಕೂ ಮುಂಚೆ ಜನ 3 ಪ್ರದಕ್ಷಿಣೆ ಬಂದು ಅಮ್ಮವ್ರಿಗೆ ನಮಸ್ಕಾರ ಮಾಡು. ಸೊ ನಾವ್ ಯೋಚನೆ ಮಾಡಿದ್ದು 3 ಪ್ರದಕ್ಷಿಣೆ ತರನೇ, 3 ಕಾರಿಡಾರ್ ತರನೇ ಮಾಡಿ 3ನೇ ಸುತ್ತಿಗೆ ಅಮ್ಮವ್ರ ನಮಸ್ಕಾರ ಮಾಡ್ಬೇಕು ಅಂತಾನೆ ಇದು ಐಡಿಯಾ ಮಾಡಿ ಅಷ್ಟೇ. ಅಲ್ಲೇ ನನಗೆ ಮೈಂಡ್ ಹೊಡೆದಿದ್ದು. ಎಲ್ಲರೂ 3 ಸುತ್ತು ತರ, 3 ಸುತ್ತರಲ್ಲಿ ಅಮ್ಮವರ ಒಂದ್ರಲ್ಲಿ ಸಾಧನೆ, ಇದು ಅವರ ಚಿತ್ರರಂಗದ್ದು, ಆಮೇಲೆ ಅವರ ಸಾಧನೆಗಳು, ಅವ್ರು ತಗೊಂಡ್ರ ಪ್ರಶಸ್ತಿಗಳು. 3ನೇ ಸುತ್ತಲ್ಲಿ ಅಮ್ಮನ್ ನೋಡ್ಕೊಂಡ್ ಬಂದು ಒಂದು ನಮಸ್ಕಾರ ಮಾಡೋದು. ಗಿಡಗಳ ಮಧ್ಯೆನೆ ಅವ್ರು ಇರ್ಬೇಕು ಅನ್ನುವಂತ ಆಸೆ ನಮ್ಗೆ. ದೇವ್ರು ಹಾಗೇನೆ ಅದನ್ನ ಪ್ರಕೃತಿ ಮಧ್ಯೆನೆ ಅಯ್ಯೋ, ಒಳ್ಳೆ ಮನುಷ್ಯನಿಗೆ ಮರಣವೇ ಸಾಕ್ಷಿ, ಒಳ್ಳೆ ಮನಸ್ಸಿಗೆ ಜಲವೇ ಸಾಕ್ಷಿ. ಇನ್ನೇನ್ ಅವ್ರು ನೋಡಿ ಯಾರಿಗೂ ಅವ್ರ ಭಾಗ್ಯ ಅದು. ಅಯ್ಯೋ ದೇವ್ರು ನೋಡಿ, ಪ್ರಿನ್ಸ್ ಆಫ್ ವೇಲ್ಸ್, ಪ್ರಿನ್ಸ್ ಚಾರ್ಲ್ಸ್ ನೋಡಿ, ಅದೇ ನೋಡ್ದೆ ತಮಿಳ್ನಾಡು ತೋಟದ್ದು ಎಷ್ಟ್ ಚೆನ್ನಾಗಿ ಸಂತೋಷ ಪಟ್ಟವ್ರು ನೋಡಿ. ಆಶ್ಚರ್ಯ, ವೆಸ್ಟ್ ಕೋಸ್ಟ್ ಮತ್ತೆ ಅಂಡಮಾನ್ ಜೈಂಟ್ ಅಂತ 2. ಅದು ಬಂದು ಹಳದಿ ಕಲರ್ ಇದೆಯಲ್ಲ, ಅದು ಯಾಲ್ಪಾಣಂ ಅಂತ ಸಿಲೋನ್. ಅದೇ ಇದೇ ಎಳ್ನೀರು ಕುಡಿದಿದ್ದು. ಹೌದೌದು, ಚೆನ್ನೈ ತೋಟ. ಖುಷಿ ಆಗುತ್ತೆ ಸರ್.